ರಾಜರಾಜೇಶ್ವರ ಮಾರಮ್ಮನವರ ದೇವಸ್ಥಾನ ಪೂರ್ಣಗೊಳ್ಳಬೇಕು, ಉದ್ಘಾಟನೆ ಆಗಬೇಕು ಅಂತ ಹೇಳಿ ತುಂಬಾ ಕಷ್ಟಪಟ್ಟು ಅಣ್ಣವ್ರ ಹತ್ರ ಬಂದು ಸ್ವಾಮೀಜಿಯವರನ್ನ ಆಶೀರ್ವಾದ ತಗೊಂಡು ಮುಗಿಸ್ಬೇಕು ಅಂತ ತುಂಬಾ ವರ್ಷಗಳಿಂದಲೇ ಅವರು ಕನಸು ಕಾಣ್ತಾ ಇದ್ರು. ಆ ಒಂದು ಕನಸು ನನಸಾಗಿರೋ ದಿನ ಇವತ್ತು ಪರಮ ಪೂಜ್ಯ ಶ್ರೀ ಅವಧೂತ ದತ್ತಪೀಠ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಿಸುತ್ತಾ ಈ ದಿನ ಶ್ರೀ ದತ್ತ ವಿಜಯಾನಂದ ಸ್ವಾಮೀಜಿಯವರು ಅವರ ಅಮೃತ ಹಸ್ತದಿಂದ ಇವತ್ತು ಈ ದೇವಸ್ಥಾನದ ಉದ್ಘಾಟನೆಯನ್ನ ನೆರವೇರಿಸಿದ್ದಾರೆ, ನಿರ್ಮಾಣ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಇಲ್ಲಿ ನೆರೆದಿರುವಂತ ಹಲವಾರು ಕಾಲೋನಿಗಳಿಂದ ಬಂದಿರುವಂತ ನಮ್ಮ ಪೌರ ಕಾರ್ಮಿಕ ಸಮಾಜದ ಕಾಲೋನಿಗಳ ಯಜಮಾನರುಗಳು, ಸಂಘದ ಪದಾಧಿಕಾರಿಗಳು ಹಾಗೂ ಮಹಿಳಾ ಸಂಘದ ಪದಾಧಿಕಾರಿಗಳು ಹಾಗೂ ಹಲವಾರು ಭಕ್ತಾದಿಗಳು ಎಲ್ಲರೂ ಜನಗಳು ಸ್ವಲ್ಪ ನೋವು ಆಗ್ಬೋದು, ಒಳ್ಳೆಯದು ಆಗ್ಬೋದು. ಅದರಿಂದ ನಾನು ಏನು ಕೇಳ್ಕೊಳ್ಳಲ್ಲ. ದೇವರೆಲ್ಲರೂ ನಿಮ್ಗೆಲ್ಲರಿಗೂ ಅನುಕೂಲ ಮಾಡಿಕೊಳ್ಳಿ, ನಿಮ್ಗೆಲ್ಲ ಆರೋಗ್ಯ ಕೊಡಲಿ, ಇಷ್ಟ ಹೇಳ್ಕೊತೀನಿ ನಾನು. ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಗೆ ಇಷ್ಟು ತನಕ ಈ ಕಾಲೋನಿಗಳಿಗೂ ದತ್ತಪೀಠಕ್ಕೂ ಏನು ಸಂಬಂಧ ಇದೆ? ದತ್ತಪೀಠದ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಅವರು ಹಾಗೆ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರಿಗೂ ಕೂಡ ನಮ್ಮ ಕಂಡ್ರೆ ಎಷ್ಟು ಪ್ರೀತಿ ಅನ್ನೋದು ಇಷ್ಟು ತನಕ ಬಹಳ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರನೇ. లాస్ట్ టైం స్వామీజీ ఇక్కడికి వచ్చినప్పుడు మనతో పాటు వామన్ గారు అని వచ్చారు. మీకు గుర్తు పాపన్న గారికి తెలుసు. ಈ ಗುಡಿ ಅಭಿವೃದ್ಧಿ ಚೆಂದಾಡಿ అని ಇಷ್ಟೆಲ್ಲ ಆಗಬೇಕು, ಎಲ್ರಿಗೂ ಕೂಡ ಒಳ್ಳೆಯ ಒಂದು ಸ್ಥಾನ ಸಿಗಬೇಕು ಅಂತ ಹೇಳಿ ಅವರು ಸ್ವಾಮೀಜಿ ಅವರ ಹಿಂದೆ ತಿರುಗಿ ಎಷ್ಟೊಂದು ಕೇಳಿಕೊಂಡಿದ್ದಾರೆ. ನಮ್ಮ ನಾರಾಯಣ ಅವರು ನಮ್ಮ ಜೊತೆಯಲ್ಲೇ ಇದ್ದಾರೆ. ಇವತ್ತು ಇಂತಹ ಒಂದು ಕ್ಷೇತ್ರ ರೆಡಿ ಆಗಿದೆ ಅಂದ್ರೆ ನಾರಾಯಣ ಅವರು ನಾವು ಯಾವಾಗಲೂ ನೆನೆಸ್ಕೋಬೇಕು. ಹಾಗೇನೆ ನಮ್ಮ ವಾಮನ್ ರಾವ್ ಅವರು ಅವರಿಗೆ ಈಗ ಬ್ಯಾನರ್ ಕೂಡ ಹಾಕಿಸಿದ್ದೇವೆ. ನಮ್ಮ ಮಾಜಿ ಶಾಸಕ ಮತ್ತು ನಮ್ಮ ಪಕ್ಷದ ನಗರಾಧ್ಯಕ್ಷರು ಶ್ರೀ ನಾಗೇಂದ್ರ ಅವರೇ, ಚಾಮರಾಜ ಕ್ಷೇತ್ರದ ಅಧ್ಯಕ್ಷರಾದ ಶ್ರೀ ದಿನೇಶ್ ಗೌಡ ಅವರೇ, ನಮ್ಮ ಪಕ್ಷದ ಎಲ್ಲ ಮುಖಂಡರೇ ಮತ್ತು ನಮ್ಮ ಮಾಜಿ ಮೇಯರ್ ಅವರು ಕೂಡ ಕಾರ್ಯಕ್ರಮವನ್ನು ಸಂಘಟಿಸಿದ್ದಾರೆ ಮತ್ತು ವಿಶೇಷವಾದಂತಹ ಪಾತ್ರವನ್ನು ಹೊಂದಿದ್ದಾರೆ. ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರೇ, ಮಹನೀಯರೇ, ಮಹಿಳೆಯರೇ, ಮಕ್ಕಳೇ, ಮಾಧ್ಯಮದ ಎಲ್ಲ ಪ್ರತಿನಿಧಿಗಳೇ, ಪೊಲೀಸ್ ಇಲಾಖೆ ಸಿಬ್ಬಂದಿಗಳೇ, ಮಾರಮ್ಮನ ದೇವಸ್ಥಾನ ದರ್ಶನ ಬಂದು ಮಾಡಿ ಹೋಗ್ಬೇಕು ಅಂತ ಅವರು ನಮಗೆ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಬರ್ತೀವಿ ಅಂತ ಹೇಳಿದ್ರು, ಬೆಳಗ್ಗೆನೆ ಬರಬೇಕಾಗಿತ್ತು. ಆದ್ರೆ ಇನ್ನೂ ಸಿದ್ಧ ಇಲ್ಲ, ನೀವು ಇವತ್ತು ಮಧ್ಯಾಹ್ನ ಹೊತ್ತು ಬನ್ನಿ ಅಂತ ಹೇಳಿದ್ರು. ನಾವು ಯಾರು ನಿರೀಕ್ಷೆ ಮಾಡಿರಲಿಲ್ಲ ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ನೀವು ಸಂಘಟಿಸಿದ್ದೀವಿ ಅಂತ. ಆದರೂ ಸಹ ಬಹಳ ಸಂತೋಷದ ವಿಚಾರ. ಧಾರ್ಮಿಕ ಚಟುವಟಿಕೆಗಳು ಏನಿದಾವೆ ಅದು ಭಾರತೀಯರಾಗಿ ಅದು ನಮ್ಮ ಮೂಲ ಕರ್ತವ್ಯ. ಮಾಜಿ ಶಾಸಕರು ಹಾಗೂ ಬಿಜೆಪಿ ನಗರ ಅಧ್ಯಕ್ಷರಾದ ನಮ್ಮೆಲ್ಲ ನಾಯಕರಾದ ನಾಗೇಂದ್ರವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಸಹ ಸ್ವಾಮೀಜಿಯವರ ಆಶೀರ್ವಾದ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಹಾಗೂ ದೇವಸ್ಥಾನದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ದೇವಸ್ಥಾನದ ವತಿಯಿಂದ ಹಾಗೂ ನಮ್ಮ ಈ ಒಂದು ಪೌರ ಕಾರ್ಮಿಕರ ಕಾಲೋನಿಯಿಂದ ಈಗ ಒಂದು ಪೌರ ಕಾಣಿಕೆಯನ್ನು ಪಾಪಣ್ಣ ಅವರು ಹಾಗೂ ನಾರಾಯಣ ಅವರು ಸ್ವಾಮೀಜಿಯವರಿಗೆ ಕೊಡ್ತಾ ಇದ್ದಾರೆ. ಮನೆ ಮನೆಗೆ ಸ್ವಾಮೀಜಿಯವರು ಫೋಟೋ ಮಾಡಿ ಯಾವುದು 6,000 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಎಷ್ಟು ನಮಗೆ ಎಷ್ಟು ಖುಷಿ ಆಗುತ್ತಂದ್ರೆ
ಇಡೀ ಸುಮಾರು 60 ದೇಶಗಳಲ್ಲಿ ಇವತ್ತು ಶಕ್ತಿಪೀಠದ ನಮ್ಮ ಆಶ್ರಮ ಇದೆ. ಭಕ್ತಾದಿಗಳು ಇಡೀ ಪ್ರಪಂಚದಾದ್ಯಂತ ಇದೆ. ಆದ್ರೆ ಸ್ವಾಮೀಜಿಗೆ ಆಸೆ ಪ್ರೀತಿ ಇರೋದು ಪೌರ ಕಾರ್ಮಿಕರ ಬಗ್ಗೆ. ಇದನ್ನೇ ನಾವು ಅರ್ಥ ಮಾಡ್ಕೋಬೇಕು. ನಾವು అనుమానం వస్తే గురువులే కదా మనకు చెప్పాలి. గురువు గారు చెప్పారు ఏమో తెలుసా, చేసిన పుణ్యము చెడని పదార్థము. గుర్తుపెట్టుకోండి, ఏమి చేసిన పుಣ್ಯము ಕೆಡನಿ ಪದಾರ್ಥ. ಇದನ್ನೇ ನಾವು ಕನ್ನಡದಲ್ಲಿ ಹೇಳಬೇಕು ಅಂತಂದ್ರೆ, ಮಾಡಿದ ಪುಣ್ಯವು ಕೆಡದ ಪದಾರ್ಥವು. ಒಂದೇ ಒಂದು ಕೆಡೋದಿಲ್ಲ. ಏನದು? ನಾವು ಮಾಡಿದ ಪುಣ್ಯ ಎಲ್ಲ ಕೆಟ್ಟು ಹೋಗುತ್ತೆ. ಮಾಡಿದ ಪುಣ್ಯವು ಕೆಡದ ಪದಾರ್ಥ. ಅದು ನಮ್ಮ ಜೊತೆಯಲ್ಲಿ ಬರುತ್ತೆ. ಅದು ಹೇಗೆ ಬರುತ್ತೆ ಯಾರಿಂದಲೂ ಹೇಳಕ್ ಸಾಧ್ಯ ಇಲ್ಲ. ಯಾವಾಗ ಬರುತ್ತೆ ಅದು ಹೇಳಕ್ ಸಾಧ್ಯ ಇಲ್ಲ. ಆದರೆ ಯಾವಾಗ ನಮಗೆ ಅದರ ಅವಶ್ಯಕತೆ ಇರುತ್ತೆ ಆ ಸಮಯದಲ್ಲಿ ನಾವು ಮಾಡಿರುವಂತಹ ಪುಣ್ಯ ನಮ್ಮ ಜೊತೆಯಲ್ಲಿ ಬರುತ್ತೆ. ಪುಣ್ಯ ಅಂತಂದ್ರೆ ನಾವು ಭಗವಂತನಿಗಾಗಿ ಮಾಡುವಂತಹ ಸೇವೆ, ಗುರುವಿನ ಮಾತನ್ನ ಅನುಸರಿಸಿ ನಾವು ಮಾಡುವಂತಹ ಕೆಲಸ, ಹಾಗೆ ಸಮಾಜಕ್ಕೆ ಯಾರು ಕಷ್ಟದಲ್ಲಿದ್ದಾರೆ ಅಂಥವ್ರಿಗೆ ನಾವು ಮಾಡುವಂತಹ ಸೇವೆ.